ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಇದ್ದಾಗ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಒತ್ತಡ ಇರಿದಾಗ ನೋಟಿಫಿಕೇಶನ್ ಮಾಡಿದ್ರು. ಮತ್ತೆ ನಂಬರ್ ಆಫ್ ವೇಕೆನ್ಸಿ ಕೂಡ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಾಗ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ವಿ. ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಮಾಡಿದ್ರು. ತುಂಬಾ ಜನ ಆಸ್ಪಿರೆಂಟ್ಸ್ ನೋಟಿಫಿಕೇಶನ್ಸ್ ಆಗಬೇಕು ಮತ್ತೆ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿಸೋದಕ್ಕೂ ತುಂಬಾ ಫಾಲೋ ಅಪ್ ಮಾಡಿ ಮತ್ತೆ ಎಲ್ಲಾ ಕಡೆ ಡಿಪಾರ್ಟ್ಮೆಂಟ್ ವೈಸು ಎಲ್ಲರೂ ಬಂದು ಹೋರಾಟ ಮಾಡಿದ್ದಕ್ಕೆ ಈ ಒಂದು ನೋಟಿಫಿಕೇಶನ್ಸ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಯಿತು. ಈ ಒಂದು ನೋಟಿಫಿಕೇಶನ್ಸ್ ಕೆಎ ಬಂದು ಕೆಎ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಎಫರ್ಟ್ಸ್ ಹಾಕಿದ್ವಿ. ಮುಂಚೆ KPSC ಎಕ್ಸಾಮ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಈ KPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಎಫರ್ಟ್ಸ್ ಹಾಕಿದ್ದಕ್ಕೆ ಡಿಪಾರ್ಟ್ಮೆಂಟ್ ಇವಾಗ ಕೆಎ ಮುಖಾಂತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಈ ಒಂದು ಕೆಎ ನೋಟಿಫಿಕೇಶನ್ಸ್ ಬಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ಬಿಟ್ಟು ನಾವು ಕ್ಲಾರಿಫಿಕೇಶನ್ ತಗೊಂಡು ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಾಗ ಈ ಒಂದು ನೋಟಿಫಿಕೇಶನ್ಸ್ ಇನ್ನೂ ಕೆಇಎ ಬಂದಿಲ್ಲ. ಡಿಪಾರ್ಟ್ಮೆಂಟ್ಗೆ ನಾವು ಫಾಲೋ ಅಪ್ ಮಾಡಿದಾಗ ಅದರಲ್ಲಿ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ಸ್ ಏನು ರೋಸ್ಟರ್ ಇರ್ಬೋದು, ರೋಸ್ಟರ್ ಬಿಂದುನ ಅಪ್ಲೈ ಮಾಡೋದು ಮತ್ತೆ ಅದೊಂದು ರೋಸ್ಟರ್ ಬಿಂದುನ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಈ ಒಂದು ಇವತ್ತು ನೀವು ನೋಡಿರ್ಬೋದು C&R ರೂಲ್ ಬಿಟ್ಟಿದ್ದಾರೆ. C&R ರೂಲ್ ಅಲ್ಲಿ ಏನಿಲ್ಲ ಯಾರ್ಯಾರಿಗೆ ಅನ್ವಯ ಆಗುತ್ತೆ, ಯಾರ್ಯಾರಿಗೆ ಏನೇನಿಲ್ಲ ಚೇಂಜಸ್ ಇದೆ ಅದನ್ನ ಒಂದ್ಸತಿ ನೋಡ್ಕೊಂಡು ಆದಷ್ಟು ಬೇಗ ಅಂದ್ರೆ C&R ರೂಲ್ ಬಿಡಿಸೋದಕ್ಕೂ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೆ ಇದೀವಿ. ಈ ಒಂದು ಲ್ಯಾಂಡ್ ಸರ್ವೇರ್ ಇರ್ಬೋದು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗೂ ಅಷ್ಟೇ. ಹಂಗಾಗಿ ಯಾರೆಲ್ಲ ಸಹಕರಿಸಿದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ಥರ ಅದು ಕೆಇ ಮುಖಾಂತರನೇ ಎಕ್ಸಾಮ್ಸ್ ಆಗಬೇಕು ಅಂತಾರ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ರಿಂದ ಕೆಇ ನೋಟಿಫಿಕೇಶನ್ಸ್ ಹೋಗಿದ ಕೂಡಲೇ ಇಮ್ಮಿಡಿಯೇಟ್ 1 or 2 days ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಎಲ್ಲರೂ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ, ಒಂದೊಂದು ದಿನನೂ ಇಂಪಾರ್ಟೆಂಟ್ ಇದೆ. ಯಾಕೆಂತಂದ್ರೆ ಯಾರೆಲ್ಲ ಪ್ರಾಮಾಣಿಕ ಓದ್ತಾ ಇದ್ದೀರಾ ಅಂಥವ್ರಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿ ನಾವು ಏನೇ ಈ ಒಂದು ಎಫರ್ಟ್ಸ್ ಆಗ್ತಾ ಇರೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.